ಇವತ್ತು ವೀಣಾ ಮೇಡಮ್ ತಿಳಿಸಿಕೊಡ್ತಾ ಇದ್ದಾರೆ. ವೀಣಾ ಮೇಡಮ್ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ನಮ್ಮ ಕಾಲೇಜಿನ ಪರವಾಗಿ ನಿಮ್ಗೆ ಸ್ವಾಗತವನ್ನ ಹೇಳ್ತೀನಿ. ಮತ್ತೆ ಮುದ್ರಣದ ಬಗ್ಗೆ, ಜವಳಿ ಉದ್ಯಮದಲ್ಲಿ ಏನು ಮಹತ್ವ ಇದೆ, ಅದರಲ್ಲಿ ಏನೇನು ವಿಷಯಗಳು ಇದಾವೆ ಅನ್ನೋದನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದಲ್ಲಿ ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. Thank you, ma'am. Thank you for your wonderful introduction. ನಿಮಗೆಲ್ರಿಗೂ ಗೊತ್ತಿದ್ದ ಹಾಗೆ ನಾವು ಈಗ ಇಷ್ಟು ದಿನ ಇಂಟೀರಿಯರ್ಸ್ ಮೇಲೆ ತಗೊಂಡಿದ್ವಿ. ಈಗ ವಸ್ತ್ರ ಮತ್ತು ಉಡುಪುಗಳ ಮೇಲೆ ತಗೊಳ್ತಾ ಇದ್ವಿ. ಬೇಸಿಕ್ ಆಮೇಲೆ ಬಂದ್ಬಿಟ್ಟು ಫಸ್ಟ್ ಬೇಸಿಕ್ ನೀವೆಲ್ಲರೂ ಕಲ್ತಿರ್ತೀರಿ. ಹತ್ತಿ ಅಂದ್ರೇನು, ರೇಷ್ಮೆ ಅಂದ್ರೇನು, ಹೆಂಗ್ ಉತ್ಪಾದನೆಗಳನ್ನ ಮಾಡ್ತೀವಿ ಅನ್ನೋ ಎಳೆಗಳನ್ನ ತೆಗಿತೀವಿ. ನೋಡಿ, ಎಳೆಗಳನ್ನ ತೆಗೆದು ಏನ್ ಮಾಡ್ತೀವಿ, ನೂಲನ್ನಾಗಿ ಪರಿವರ್ತನೆ ಮಾಡ್ತೀವಿ. ನೂಲಿನಿಂದ ಕೈಮಗ್ಗಕ್ಕಾಗಿ ಬಟ್ಟೆಯನ್ನ ಮಾಡ್ತೀವಿ. ಬಟ್ಟೆಯನ್ನ ಏನ್ ಮಾಡ್ತೀವಿ, ಮೆರುಗು ಕೊಡುವ ಕ್ರಿಯೆಗಳಿಗೆ ಹಾಕ್ತಿವಿ. ಮೆರುಗು ಕೊಟ್ಟ ನಂತರ ಏನ್ ಮಾಡ್ತೀವಿ, ಬಟ್ಟೆಗಳನ್ನ ಏನ್ ಮಾಡ್ತೀವಿ, ಅವಕ್ಕ ಬಣ್ಣಗಳನ್ನ ಹಾಕ್ತೀವಿ. ಬಣ್ಣಗಳನ್ನ ಹಾಕಿದ ತಕ್ಷಣ ನೆಕ್ಸ್ಟ್ ಬರುವ ಹಂತ ಯಾವುದು ಅಂತಂದ್ರ ಮುದ್ರಣ ಅಂತ ಕರಿತೀವಿ. ನಾವೆಲ್ಲರೂ ಪ್ಲೇನ್ ಬಟ್ಟೆ ಹಾಕೊಳಕ್ ಇಷ್ಟ ಪರಂಗಿಲ್ಲ. ಪ್ಲೇನ್ ಹಳದಿ, ಹಸಿರು, ನೀಲಿ, ಗುಲಾಬಿ ಇತ್ಯಾದಿ ಬಣ್ಣಗಳು ಎಲ್ಲರೂ ಪ್ಲೇನ್ ಬಟ್ಟೆಗಳದವನ ಇಲ್ಲ. ಬಟ್ಟೆಗಳ ಮೇಲೆ ಮುದ್ರಣಗಳದಾವ. ಅದಕ್ಕ ಮುದ್ರಗಳಿಗೆ ಏನಂತ ಕರಿತೀವಿ ನಾವು, ಪ್ರಿಂಟಿಂಗ್ ಅಂತ ಕರಿತೀವಿ. ಇದು ಲ್ಯಾಟಿನ್ ಪದದಿಂದ ಬಂದದ. ಇದರ ಅರ್ಥ ಅಂತಂದ್ರೆ ಒತ್ತುವುದು, ಅಂದ್ರೆ ಒತ್ತಡ ತರುವುದು ಅಂತೇಳಿ ಸೂಚಿಸ್ತೈತಿ. ಬಟ್ಟೆಯ ಮೇಲೆ ಒಂದು ರೀತಿಯಾದಂತ ವಿನ್ಯಾಸ, ಪ್ರಿಂಟ್, ಡಿಸೈನ್ ಅಥವಾ ಪೂರ್ವಭಾವಿ ಯಾವುದೇ ಒಂದು ಪ್ರಕಾರವಾಗಿ ಆ ಉಡುಪನ್ನ ಇನ್ನೂ ಹಾಕೊಂಡಾಗ ಇನ್ನೂ ಆಕರ್ಷಣೆಯನ್ನ ಹೆಚ್ಚಿಗೆ ಮಾಡ್ಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಏನ್ ಮಾಡ್ತಾ ಇದೀವಿ ಅಂತಂದ್ರ ಬಟ್ಟೆಗಳನ್ನ ಪ್ರಿಂಟಿಂಗ್ ಕ್ರಿಯೆಗೆ ನಾವು ಅಳವಡಿಸ್ತಾ ಇದೀವಿ. ಪ್ರಿಂಟಿಂಗ್ ಕ್ರಿಯೆ ಅಂತಂತಂದ್ರೇನೆ ಬಟ್ಟೆಗಳಿಗೆ ನಾವೇನ್ ಮಾಡ್ತೀವಿ, ಫಸ್ಟ್ ಮೊದ್ಲಿನ ಕಾಲದೊಳಗೆ ಏನ್ ಮಾಡ್ತಿದ್ರು, ಬಳಸುವ ಜನಸಂಖ್ಯೆ ಕಡಿಮೆ ಇತ್ತು, ಬಟ್ಟೆಗಳನ್ನ ಬಹಳ ಕಡಿಮೆ ಹಾಕೋತಿದ್ರು. ಮೇಲಾಗಿ ಹಬ್ಬ ಹರಿದಿನಗಳ, ಹುಟ್ಟಿದ ಹಬ್ಬ, ಈ ತರ ಬಟ್ಟೆಗಳನ್ನ ಖರೀದಿ ಮಾಡ್ತಿದ್ರು. ಅವಾಗಿನ ಕಾಲಕ್ಕ ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿತ್ತು. ನ್ಯಾಚುರಲ್ ಆಗಿರುವಂತ ಡೈಸ್ ಅನ್ನ ಉಪಯೋಗ ಮಾಡ್ಕೊಂಡು ನ್ಯಾಚುರಲ್ ರೀತಿಯಿಂದ ಕೈಯಿಂದ ಮುದ್ರಣಗಳನ್ನ ಹಾಕೋತಿದ್ರು. ಆದ್ರ ಇತ್ತೀಚಿನ ದಿನಗಳಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಯಾವ್ದಾದ್ರು ಒಂದು ಸೇಲ್ ಆಫರ್ ನಡೆದದ ಅಂತ ಹೇಳಿದ್ರೆ, ಅಲ್ಲಿ ಒಂದ್ ಸೇಲ್ ಬಂದತಿ, ಇಲ್ಲೊಂದ್ ಸೇಲ್ ಬಂದತಿ, ಇಲ್ಲಿ ಐತಿ ಅಂದ್ರೆ ಬಟ್ಟೆಗಳು ಏನಾಗ್ಬಿಟ್ಟವು, ನಮ್ಮ ದೇಹ ಮೂಲಭೂತ ಅವಶ್ಯಕತೆಗಿಂತ ಏನ್ ಮಾಡ್ಬಿಟ್ಟಿವಿ ನಾವು ಅಂದ್ರೆ ಹೆಚ್ಚಾಗಿ ಬಳಸ್ಲಿಕ್ಕೆ ಹತ್ಬಿಟ್ಟಿವಿ. ತಿಂಗಳಿಗೆ ಒಂದೋ ಎರಡೋ ಡ್ರೆಸ್ ಅನ್ನ ತೆಗೆದುಕೊಳ್ತೀವಿ. ಈ ಪ್ರಿಂಟ್ ಬೇಡ, ಈ ಡಿಸೈನ್ ಬೇಡ, ಇದು ಬೇಕು, ಇದು ಹೊಸ ಫ್ಯಾಷನ್ ಬಂದಿದೆ. ಹೇಗ ಬೆಳಗ್ಗೆ ಮಲ್ಕೊಂಡ ತಕ್ಷಣ ಎದ್ದ ತಕ್ಷಣ ಫ್ಯಾಷನ್ ಇಂಡಸ್ಟ್ರಿ ಚೇಂಜ್ ಆಗ್ತಾ ಇದೆ. ಇಷ್ಟು ರ್ಯಾಪಿಡ್ ಚೇಂಜಸ್ ಒಳಗ ಬಟ್ಟೆಗಳು ಕೂಡ ವೈವಿಧ್ಯಮಯವಾಗಿ ಬರ್ತತಿ. ಹಂಗೆ ಜವಳಿ ಮುದ್ರಣಗಳಲ್ಲಿಯೂ ಕೂಡ ವೈವಿಧ್ಯ ಪ್ರಕಾರದ ಮುದ್ರಣಗಳದಾವು. ಈಗ ಜವಳಿ ಮುದ್ರಣದ ವಿಧಾನಗಳನ್ನ ನೋಡ್ಕೊಳ್ಳೋಣ. ಇಲ್ಲಿ ನೀವು ಸ್ಕ್ರೀನ್ ನಾಗ ಕಾಣ್ತತಿ. ಜವಳಿ ಮುದ್ರಣದ ವಿಧಾನಗಳನ್ನ ಎರಡು ಪ್ರಕಾರವಾಗಿ ವರ್ಗೀಕರಣ ಮಾಡಲಾಗಿದೆ. ಒಂದು ಕೈಮಗ್ಗದ ಪ್ರಿಂಟಿಂಗ್ ಅಥವಾ ಕೈ ಮುದ್ರಣ ಅಂತ ಕರಿತೀವಿ. ಇನ್ನೊಂದು ಎರಡನೇದ್ದು ಯಾಂತ್ರಿಕ ಮುದ್ರಣ ಅಂತ ಕರಿತೀವಿ, ಅಂದ್ರೆ ಯಂತ್ರದಿಂದ ಮಾಡಲ್ಪಟ್ಟದ. ಕೈ ಮುದ್ರಣದೊಳಗ ಏನ್ ಮಾಡ್ತೀವಿ, ಬ್ಲಾಕ್ ಪ್ರಿಂಟಿಂಗ್, ಸ್ಟೆನ್ಸಿಲ್ ಪ್ರಿಂಟಿಂಗ್, ಟೈ ಅಂಡ್ ಡೈ ಪ್ರಿಂಟಿಂಗ್, ಬಾಟಿಕ್ ಪ್ರಿಂಟಿಂಗ್, ಹ್ಯಾಂಡ್ ಪ್ರಿಂಟಿಂಗ್ ಮತ್ತು ಹ್ಯಾಂಡ್ ಸ್ಕ್ರೀನ್ ಪ್ರಿಂಟಿಂಗ್ ಅನ್ನುವ ವಿಧಾನಗಳನ್ನ ನಾವು ಇವತ್ತಿನ ದಿನ ನೋಡೋಣ. ಹಾಗೆ ಯಂತ್ರದ ವಿಧಾನದೊಳಗ ರೋಲರ್ ಪ್ರಿಂಟಿಂಗ್, ಸ್ಕ್ರೀನ್ ಪ್ರಿಂಟಿಂಗ್, ಟ್ರಾನ್ಸ್ಫರ್ ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್, ಸಬ್ಮಿಲೇಷನ್ ಪ್ರಿಂಟಿಂಗ್ ಅಂತ ಬರ್ತದ. ಈ ಒಂದ್ 4-5 ಪ್ರಕಾರಗಳನ್ನ ನೋಡೋಣ. ಮೊದಲಿಗೆ ಜವಳಿ ಮುದ್ರಣದೊಳಗೆ ನಾವು ಕೈ ಮುದ್ರಣ ಅಂದ್ರ ಹ್ಯಾಂಡ್ ಪ್ರಿಂಟಿಂಗ್ ವಿಧಾನಗಳನ್ನ ನೋಡೋಣ. ಹ್ಯಾಂಡ್ ಪ್ರಿಂಟಿಂಗ್ ಒಳಗ ಮೊಟ್ಟ ಮೊದಲ ಬರೋದು ಯಾವುದು ಅಂತಂದ್ರ ಬ್ಲಾಕ್ ಮುದ್ರಣ ಅಂತ ಬರ್ತದೆ. ಇದಕ್ಕ ಬ್ಲಾಕ್ ಪ್ರಿಂಟಿಂಗ್ ಅಂತಾನೂ ಕರಿತೀವಿ. ಬ್ಲಾಕ್ ಅಂದ್ರೆ ಏನ್ರಿ, ಕಟ್ಟಿಗೆಯಿಂದ ಮಾಡಲ್ಪಟ್ಟ ಒಂದು ಸಾಚಾ ಅಥವಾ ಅಚ್ಚು ಅಂತ ಕರಿತೀವಿ. ಈ ಅಚ್ಚು ಏನಾಗಿರ್ತತಿ, ಕಟ್ಟಿಗೆಯಿಂದ ಮೊದಲು ಏನ್ ಮಾಡ್ತಾರ, ಟ್ರೇಸಿಂಗ್ ಪೇಪರ್ ನಲ್ಲಿ ಡಿಸೈನ್ ಗಳನ್ನ, ಚಿತ್ರದ ವಿನ್ಯಾಸಗಳನ್ನ ತೆಗೆದುಕೊಳ್ತಾರ. ಆ ಟ್ರೇಸಿಂಗ್ ಪೇಪರ್ ಅನ್ನ ಕಟ್ಟಿಗೆ ಹಲಿಗೆ ಮೇಲೆ ಇಡ್ತಾರ. ಕಟ್ಟಿಗೆಯ ಮೇಲೆ ಅದನ್ನ ಒತ್ತಿ ಒತ್ತಿ ಮುಡಿಸ್ತಾರ. ಆಮೇಲೆ ಏನ್ ಮಾಡ್ತಾರ, ನುಣುಪಾದ ಕೆತ್ತನೆಗಳನ್ನ ತೆಗೆದುಕೊಂಡು ಆ ಡಿಸೈನ್ ಅಷ್ಟೇ ಕಾಣುವಂಗ, ಎದ್ದು ಕಾಣುವಂಗ ಉಳ್ಕಿದ್ವೆಲ್ಲಾನು ತೆಗ್ಗಾಗಿ ಮಾಡ್ಕೋತಾರ. ಆ ಮುದ್ರಣವನ್ನ ನೆಕ್ಸ್ಟ್ ಏನ್ ಮಾಡ್ತಾರ್ರಿ, ಒಂದ ಪ್ರಿಂಟಿಂಗ್ ಬಣ್ಣವನ್ನ ಈ ಸೈಡ್ ಇಟ್ಕೊಂಡು ಬಣ್ಣದೊಳಗೆ ಎದ್ದಿ ಅದನ್ನ ಏನ್ ಮಾಡ್ತಾರ, ಆ ಅಚ್ಚನ್ನ ನಮ್ಮ ಇದ್ರ ಮೇಲೆ ಹಾಕೊಂತ ಹೋಗ್ತಾರ. ಬಟ್ಟೆಗಳ ಮೇಲೆ, ವಿನ್ಯಾಸದ ಮೇಲೆ ಹಾಕೊಂತ ಹೋಗ್ತಾರ. ಬಣ್ಣಗಳು ಎಷ್ಟು ವೈವಿಧ್ಯಮಯ ಪ್ರಕಾರವಾಗಿರ್ತದೆ, ಅಷ್ಟೇ ವೈವಿಧ್ಯಮಯ ಅಚ್ಚುಗಳನ್ನ ಉಪಯೋಗ ಮಾಡ್ತಾರ. ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು, ಇಲ್ಲಿ ಏನಾಗೈತಿ, ಆರೆಂಜ್ ಕಲರ್ದು ಒಂದು ಫ್ಲವರ್ ಬಂದದ,
ಪಿಂಕ್ ಒಂದು ಫ್ಲವರ್ ಬಂದತಿ, ಗ್ರೀನ್ ಕಲರ್ ಬಂದದ. ಹಂಗಾಗಿ ಈ ಮುದ್ರಣ ಕೇವಲ ಹೂಗಳನ್ನ, ಇಲ್ಲಿ ನೋಡ್ರಿ ನೀವು ಕಾಣ್ತಾ ಇದೆ, ಲಕ್ಷ ಕೊಟ್ಟು ನೋಡಿದ್ರ ಹೂಗಳನ್ನ ಮುದ್ರಣ ಮಾಡಿದ್ರೆ, ಇನ್ನೊಂದು ಇದೇ ತರನಾದ ಅಚ್ಚು ಏನಾಗಿರ್ತತಿ, ಎಲೆಗಳನ್ನ ಮುದ್ರಣ ಮಾಡೋದಿರ್ತತಿ. ನೀವು ಇಲ್ಲಿ ನೋಡಬಹುದ್ರಿ, ಖಾಲಿ ಖಾಲಿ ಜಾಗ ಐತಿ, ಇಲ್ಲಿ ನೋಡ್ರಿ ತುಂಬಿದ ಜಾಗ ಐತಿ, ಇಲ್ಲೇನೇ ಇಲ್ಲ, ಹೂಗಳನ್ನ ಮಾಡಿಲ್ಲ. ಈ ದೊಡ್ಡ ದೊಡ್ಡ ಹೂಗಳನ್ನ ಮೊದ್ಲು ಏನ್ ಮಾಡ್ತಾರ್ರಿ, ಎಲೆಗಳನ್ನ ಮಾಡ್ಕೋತಾರ, ಆಮೇಲೆ ನಂತರ ಏನ್ ಮಾಡ್ತಾರ, ಹೂಗಳನ್ನ ಅಚ್ಚು ಮಾಡ್ಕೋತಾರ. ಹಿಂಗ ಇದು ಏನೈತಿ, ಪುರಾತನವಾದಂತ ಶೈಲಿ ಒಳಗ ಬರೋದೇನೈತಿ, ಬಹಳ ಹಳೆಯ ಪದ್ಧತಿ ಯಾವುದು ಇದು ಅಂತಂದ್ರ ಬ್ಲಾಕ್ ಮುದ್ರಣ ಅಂತ ಐತಿ. ಪ್ರತಿಯೊಂದು ಬಣ್ಣಕ್ಕೂ ಬೇರೆ ಬೇರೆ ಬ್ಲಾಕ್ ಗಳನ್ನ ಬಳಸಿ ಏನ್ ಮಾಡ್ತಾರ, ಇದು ಹಳೆಯದಾದಂತ ವಿಧಾನವಾಗಿದ್ದು, ಇದು ಟೈಮ್ ಬಹಳ ತೆಗೆದುಕೊಳ್ತತಿ, ಮಾನವ ಕೌಶಲ್ಯ ಬಹಳ ಬೇಕಿದಕ್ಕ, ಅಂದ್ರೆ ಸ್ಕಿಲ್ಡ್ ಓರಿಯೆಂಟೆಡ್ ಪರ್ಸನ್. ಈಗ ನಮಗೂ ನಿಮಗೂ ಇಂತರ ಬ್ಲಾಕ್ ಪ್ರಿಂಟಿಂಗ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ, ಯಾಕಂದ್ರೆ ನಾವು ಕೆತ್ತನೆಗಳನ್ನೆಲ್ಲ ಮಾಡ್ಕೋಬೇಕು. ಆದ್ರೆ ಇಂದು ಮಾರುಕಟ್ಟೆ ಒಳಗ ನಮಗ ಬ್ಲಾಕ್ಗಳ ಲಭ್ಯವಿರ್ತಾವು. ಹಿಂಗಾಗಿ ಆ ಬ್ಲಾಕ್ಗಳನ್ನ ಉಪಯೋಗ ಮಾಡ್ಕೊಂಡು ನಾವೇನ್ ಮಾಡ್ಬೋದು, ಪ್ರಿಂಟಿಂಗ್ ಅನ್ನ ಮಾಡ್ಬೋದು. ನೆಕ್ಸ್ಟ್ ಬರೋದು ಸ್ಟೆನ್ಸಿಲ್ ಪ್ರಿಂಟಿಂಗ್. ಪ್ಲಾಸ್ಟಿಕ್ ಅಥವಾ ಕಾಗದ ಅಥವಾ ತೆಳುವಾದ ಲೋಹದ ತಗಡಿನಲ್ಲಿ ಬೇಕಾದಂತ ವಿನ್ಯಾಸವನ್ನ ಏನ್ ಮಾಡಿರ್ತಾರ, ಅದಕ್ಕೆ ಜಾಗ ಎಷ್ಟು ಬೇಕೋ ಅಷ್ಟು ವಿನ್ಯಾಸದ ಪ್ರಕಾರವಾಗಿ ಕತ್ತರಿಸ್ಕೊಂಡಿರ್ತಾರ. ನಾವು ಸಣ್ಣ ಮಕ್ಕಳಿದ್ದಾಗ ಪರ್ಪರಿ ಎಲ್ಲ ಕಟ್ ಮಾಡಿ ಸಾಲ್ಕ ಮಾಡ್ತಿದ್ವಿ. ಆ ತರಾನೇ ಸೇಮ್ ಸ್ಕ್ವೇರ್ ಪೀಸ್ ಒಳಗ ಮಾಡೆಲ್ ಒಳಗ ಇಂಥದೇನಾದ್ರು ವಿನ್ಯಾಸವನ್ನ ಮಾಡ್ಕೊಂಡು ಒಂದ್ ರೋಲರ್ ಬ್ರಷ್ ಅಥವಾ ರೋಲರ್ ಅಥವಾ ಸ್ಪಂಜ್ ಗಳನ್ನ, ಈಗ ದಪ್ಪನ್ ಸ್ಪಂಜ್ ಇರ್ತಾ, ಸ್ಪಂಜಿಗೂ ಪೇಂಟ್ ಹಚ್ಚಿ ಟ್ಯಾಪ್ ಪೇಂಟಿಂಗ್ ಮಾಡ್ಕೊಂತ ಹೋದ್ರು ಕೂಡ ಏನಾಗತ್ರಿ, ಇದು ಸ್ಟೆನ್ಸಿಲ್ ಮುದ್ರಣವನ್ನ ನಾವು ಮಾಡ್ಬೋದು. ಅಗ್ಗದ ಬೆಲೆಯೊಳಗ ಸರಳವಾಗಿ ವಿನ್ಯಾಸ ಮಾಡ್ಲಿಕ್ಕೆ ನೀವು ಮನಿ ಒಳಗ ನಿಮ್ದೇನಾದ್ರೂ ಕ್ಲಾತ್ ಇತ್ತು, ಟೇಬಲ್ ಮೇಲೆ ಹಾಸೋ ಕ್ಲಾತ್ ಇತ್ತು, ಅಥವಾ ಚೂಡಿದಾರದ್ ಯಾವ್ದಾದ್ರು ಒಂದು ಫ್ರಂಟ್ಗೆ ಎಲ್ಲಾದ್ರೂ ನೀವು ವಿನ್ಯಾಸವನ್ನ ಮಾಡ್ಕೋಬೇಕಾತಂದ್ರೆ ಈ ಸ್ಟೆನ್ಸಿಲ್ ಮುದ್ರಣದಿಂದ ಮಾಡ್ಕೋಬಹುದು. ಇದು ಕೂಡ ಕೈಯಿಂದ ಅಚ್ಚು ಹಾಕುವ ಪದ್ಧತಿ ಅಂತ ಕರಿತೀವಿ, ಅಥವಾ ಅಚ್ಚು ಅಥವಾ ಮುದ್ರಣ ಹಾಕುವ ಪದ್ಧತಿ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಟೈ ಅಂಡ್ ಡೈ ಅಂತ ಕರಿತೀವಿ. ಇದು ಟೈ ಅಂಡ್ ಡೈ ಏನಾಗುತ್ತೆ, ಪೂರ್ವ ಪ್ರಾಂತ್ಯದೊಳಗ ಏನಾಯ್ತು ಅಂತಂದ್ರೆ ರಾಜಸ್ಥಾನ ಮತ್ತು ಗುಜರಾತ್ ಒಳಗ ಹೆಚ್ಚು ಪ್ರಸಿದ್ಧಿ ಹೊಂದಿದೆ. ಇಲ್ಲಿ ಕೆಲವೊಂದು ಲಂಬಾಣಿ ಜನಾಂಗದವ್ರು ಏನ್ ಮಾಡ್ತಾರ, ಈ ಟೈ ಅಂಡ್ ಡೈ ಅನ್ನ ಮೊದಲು ಮಾಡ್ಕೊಂತ ಬಂದ್ರು. ಈಗ ಜಗತ್ ಪ್ರಸಿದ್ಧಿಯನ್ನ ಹೊಂದಿದೆ. ಟೈ ಅಂಡ್ ಡೈ ಕ್ಲಾತ್ ಅಂದ್ರೆ ಬಹಳ ಫೇಮಸ್. ಈ ಆಧುನಿಕ ಬಟ್ಟೆಯನ್ನ ಬಣ್ಣವನ್ನ ಹೆಂಗ್ ಹಾಕ್ತಾರ, ಡಿಸೈನ್ ಅನ್ನ ಹೆಂಗ್ ಮೂಡಿಸ್ತಾರ ಅಂತಂದ್ರ, ಹತ್ತಿಯಿಂದ ಮಾಡಲ್ಪಟ್ಟ ಬಟ್ಟೆಗಳನ್ನ ಏನ್ ಮಾಡ್ತಾರ್ರಿ, ಕೆಲವೊಂದು ಮಾರ್ಕಿಂಗ್ ಮಾಡ್ಕೋತಾರ. ಮೊದ್ಲು ಏನ್ ಮಾಡ್ತಾರ, ಗುರುತುಗಳನ್ನ ಮಾಡ್ಕೋತಾರ. ಆ ಗುರುತುಗಳಿಗೆ ಏನ್ ಮಾಡ್ತಾರ, ಹತ್ತಿ ದಾರದಿಂದ ಏನ್ ಮಾಡ್ತಾರ, ಗಂಟುಗಳನ್ನ ಹಾಕೊಂತ ಹೋಗ್ತಾರ. ಆಮೇಲೆ ಪೂರ್ತಿಯಾಗಿ ಗಂಟು ಹಾಕಿದ ಬಟ್ಟೆಯನ್ನ ಒಂದು ಬಣ್ಣದ ದ್ರಾವಣದೊಳಗ ಎದ್ದಿ ತೆಗೆದ್ ಬಿಡ್ತಾರ. ಪೂರ್ತಿಯಾಗಿ ಬಣ್ಣದ ದ್ರಾವಣ ಒಣಗಿದ ನಂತರ ಏನ್ ಮಾಡ್ತಾರ, ಆ ಗಂಟುಗಳನ್ನ ಸೆಟಲ್ ಮಾಡ್ಕೊಂತ ಬಿಚ್ಚಿ ಬಿಡ್ತಾರ. ನೀವು ಗಟ್ಟಿಯಾಗಿ ದಾರವನ್ನ ಸುತ್ತಿದ್ರೆ ಏನಾಗತ್ತಿ, ಬಣ್ಣ ಏನಾಗಂಗಿಲ್ಲ, ಆಳವಾಗಿ ಹೀರ್ಕೊಳಂಗಿಲ್ಲ. ನೀವ್ ಅದೇ ಇಲ್ಲಿ ನೋಡ್ರಿ, ಶೇಡ್ ಕಾಣ್ತಾ ಇದೆ ಈ ಕಡೆ ಎಲ್ಲ. ಹಂಗ ನೀವು ಪೆನೆಟ್ರೇಟ್ ಆಗುವಂಗ ಸ್ವಲ್ಪ ಸಡಿಲವಾಗಿ ನೀವು ದಾರವನ್ನ ಸುತ್ತಿದ್ರಿ ಅಂತಂದ್ರ ಸ್ವಲ್ಪ ಪ್ರಮಾಣದಲ್ಲಿ ಏನಾಗತ್ತ, ಬಟ್ಟೆ ಪೆನೆಟ್ರೇಟ್ ಆಗಿ ಬಟ್ಟೆ ಮೇಲೆ ಮೂಡುತ್ತೆ. ಈ ರೀತಿಯಾಗಿ ವಿನ್ಯಾಸಕರವಾಗಿ ಟೈ ಅಂಡ್ ಡೈ ಅನ್ನ ಮಾಡಲಾಗುತ್ತದೆ. ಟೈ ಅಂದ್ರೆ ಕಟ್ಟೋದು, ಡೈ ಅಂದ್ರೆ ಬಣ್ಣದಲ್ಲಿ ಮುಳುಗಿಸುವುದು. ಇಷ್ಟು ನಿಮಗೆ ಗೊತ್ತಿದ್ರೆ ಮಕ್ಕಳಿಗೆ ಸಾಕಾಗತ್ತೆ. ಟೈ ಅಂಡ್ ಡೈ ಬಗ್ಗೆ ವಿಭಿನ್ನ ಆಕೃತಿ, ಆಕಾರ, ನೀವ್ ಹೆಂಗ್ ದಾರವನ್ನ ಕಟ್ಕೊಂತ ಹೋಗ್ತೀರಿ ಆ ಪ್ರಕಾರವಾಗಿ ನಿಮಗೆ ಏನಾಗುತ್ತೆ, ಬಟ್ಟೆಗಳ ಟೈ ಅಂಡ್ ಡೈ ಒಳಗ ಮುದ್ರಣವನ್ನ ನಾವು ಪಡಿಬಹುದು. ನಂತರ ಬರುವುದು ಅಂತಂದ್ರ ಬಾಟಿಕ್. ಇಲ್ಲಿ ಮೇಣದಿಂದ ಅಥವಾ ಪ್ಯಾರಾಫಿನ್ ಅನ್ನುವ ಒಂದು ಗಮ್ ಇರುತ್ತೆ, ಇಲ್ಲ ಅಂತಂದ್ರೆ ಮೇಣದ ಬತ್ತಿ ಒಳಗ ಆ ಮೇಣವನ್ನ ಕರಗಿಸಿ ಕೆಲವೊಂದು ನಿರ್ದಿಷ್ಟವಾದ ಟೆಂಪರೇಚರ್ ಒಳಗ ಹೀಟ್ ಮಾಡಿದಾಗ ಮೇಣ ಕರಗ್ತತಿ. ಕರಗಿದಾಗ ಈ ತರ ಇಲ್ಲಿ ಹ್ಯಾಂಡ್ ಒಳಗ ಹಾಕೊಂಡಿದಾರೆ, ಈ ತರ ಒಂದು ಇಕ್ವಿಪ್ಮೆಂಟ್ ಬರ್ತದ, ಅದಕ್ಕ ಗಮ್ ಹಾಕೋದು. ಆ ಬಾಟಿಕ್ ಒಳಗ ಗಮ್ ಹಾಕಿ ಗಮ್ಮನ್ನ ಎಲ್ಲೆಲ್ಲಿ ಮೊದ್ಲು ಮೂಡಿಸ್ಬೇಕಾಗತ್ತೆ. ಆ ಮೂಡಿಸಿದ ನಂತರ ಏನಾಗತ್ತ, ಮೇಣ ಏನಾಗತ್ತ, ಬಟ್ಟೆಯ ಮೇಲೆ ಆವರಿಸ್ಕೊಂಡ್ ಬಿಡ್ತದ. ಆಮೇಲೆ ನಂತರ ಬಣ್ಣ ಹಚ್ಚಿದ ಭಾಗದ ಸಮೇತ ಏನಾಗತ್ತ, ಬಣ್ಣದ ದ್ರಾವಣದೊಳಗ ನೀವು ಆ ಬಟ್ಟೆಯನ್ನ ಮೊದ್ಲು ಈ ತರ ಮೇಣಬತ್ತಿಯಲ್ಲಿ ಡಿಸೈನ್ ಅನ್ನ ಹಾಕೋಬೇಕು. ನಂತರ ಏನ್ ಮಾಡ್ಬೇಕು, ಈ ಬಟ್ಟೆಯನ್ನ ಸಂಪೂರ್ಣವಾಗಿ ಬಣ್ಣದೊಳಗ ಹಾಕ್ಬೇಕಾಗತ್ತ. ಎಲ್ಲಿ ಯಾವ ಜಾಗಕ್ಕ ಮೇಣ ಸರಿಯಾಗಿ ಡಿಸೈನ್ ಅನ್ನ ಹೊಂದ್ಕೊಂಡಿರ್ತತಿ ಆ ಜಾಗವನ್ನ ಬಿಟ್ಟು ಉಳ್ಕಿದ ಎಲ್ಲಾ ಜಾಗದೊಳಗ ಬಣ್ಣ ಏನಾಗ್ಬಿಡ್ತತಿ, ಹತ್ಕೊಂಡ್ಬಿಡ್ತತಿ. ನಂತರ ಶಾಖವನ್ನು ಒಡ್ಡುವುದರ ಮುಖಾಂತರ, ಐದರ್ ಬೈ ಐರನಿಂಗ್ ಆರ್ ಬೈ ಇಮರ್ಸಿಂಗ್ ವಾಟರ್ ಇನ್ ಅ ಬಕೆಟ್ ಆಫ್ ಹಾಟ್ ವಾಟರ್, ಬಿಸಿ ನೀರಿನೊಳಗ ಹಾಕಿ ಎದ್ದುವುದ್ರಿಂದ ಅಥವಾ ಬಣ್ಣ ಶಾಖ ಒಡ್ಡುವುದರ ಮುಖಾಂತರ ಈ ಮೇಣ ಏನಾಗ್ಬಿಡ್ತತಿ, ಕರಗಿ ಹೋಗ್ಬಿಡ್ತತಿ. ಯಾವ ಜಾಗದಲ್ಲಿ ಮೇಣ ಇರ್ತತಿ ಆ ಜಾಗವನ್ನ ಬಿಟ್ಟು ಉಳಿದೆಲ್ಲ ಭಾಗ ಏನಾಗತ್ತ, ಸಂಪೂರ್ಣವಾಗಿ ಬಣ್ಣವನ್ನ ಆವೃತ್ತಗೊಂಡು ಬಿಡ್ತತಿ, ಆವರಿಸ್ಕೊಂಡ್ ಬಿಡ್ತತಿ. ಇದಕ್ಕೇನಂತ ಕರಿತಾರ್ರಿ, ಬಾಟಿಕ್ ಪ್ರಿಂಟಿಂಗ್ ಅಂದ್ರ ನಿರ್ಬಂಧನೆಯನ್ನ ಕೊಡ್ತೈತಿ. ಅದು ಬಣ್ಣ ಯಾವ ಜಾಗಕ್ಕ ಹತ್ತುದಿಲ್ಲ, ಎಲ್ಲಿ ಮೇಣ ಇರ್ತತಿ
ಅಲ್ಲೇ ಬಣ್ಣ ಹತ್ತುವುದಿಲ್ಲ. ಈ ತರ ನಾವೇನ್ ಮಾಡ್ಬೋದ್ರಿ, ಫ್ಯಾಬ್ರಿಕ್ ಮೇಲೆ ಅಂದ್ರೆ ಬಟ್ಟೆಗಳ ಮೇಲೆ ನಾವೇನ್ ಮಾಡ್ಬೋದು, ಫ್ಯಾಬ್ರಿಕ್ ಪ್ರಿಂಟಿಂಗ್ ಮಾಡ್ಬೋದು. ಇದು ಕೂಡ ಕೈಯಿಂದ ಮಾಡುವ ಒಂದು ಪದ್ಧತಿಯಾಗಿದೆ. ನೆಕ್ಸ್ಟ್ ನಿಮ್ಗೆಲ್ಲರಿಗೂ ಗೊತ್ತೈತಿ, ನಾವು ಪೇಂಟಿಂಗ್ ಅಂದ್ರೆ ಫ್ಯಾಬ್ರಿಕ್ ಪೇಂಟ್ ಅಂತ ಬರ್ತಾವು. ಆ ಫ್ಯಾಬ್ರಿಕ್ ಪೇಂಟ್ ಅನ್ನ ತಗೊಂಡು ನಮ್ಗೆ ಇಷ್ಟವಾದ ವಿನ್ಯಾಸವನ್ನ ಹಾಕಿ ಬಟ್ಟೆ ಮೇಲೆ ಚಂದಗ ನಾವು ಪೇಂಟಿಂಗ್ ಮಾಡೋದ್ರಿಂದ ಇದು ಕೂಡ ಒಂದು ಪ್ರಿಂಟ್ ಮುದ್ರಣ ಕಂಡಂಗ ಕಾಣ್ತಾ ಇದೆ. ಆದ್ರೆ ಏನೈತಿ, ಬಣ್ಣಗಳ ಸ್ಟ್ರೋಕ್ ಮೂಲಕ ಏನ್ ಮಾಡುದು, ಶೇಡ್ ಮುಖಾಂತರ ನಾವೇನ್ ಮಾಡ್ಬೋದು, ಬಣ್ಣಗಳನ್ನ ಬ್ರಷ್ ಗಳ ಸಹಾಯದಿಂದ ನೇರವಾಗಿ ಬಟ್ಟೆ ಮೇಲೆ ಬಿಡಿಸ್ಬೇಕಾಗತ್ತ. ಇದಕ್ಕೇನಂತ ಕರಿತೀವಿ ನಾವು ಅಂತಂತಂದ್ರ ಬಾಟಿಕ್ ಪ್ರಿಂಟಿಂಗ್ ಅಂತ, ಸಾರಿ, ಹ್ಯಾಂಡ್ ಪ್ರಿಂಟಿಂಗ್ ಅಂತ ಕರಿತೀವಿ. ನೇರವಾಗಿ ಬಣ್ಣಗಳ ಮೇಲೆ ನಿಮಗ ಅಷ್ಟು ಡಯಾಗ್ರಾಮ್ಸ್ ನೀಟ್ ಇಲ್ಲ ಅಂದ್ರ ಸ್ವಲ್ಪ ಪೆನ್ಸಿಲ್ ಅಥವಾ ಸ್ಕೆಚ್ ತಗೊಂಡು ನಿಮಗೆ ಎಲ್ಲೆಲ್ಲಿ ಡಿಸೈನ್ ಮಾಡ್ಬೇಕಾಗಿರುತ್ತೆ ಅಲ್ಲೆಲ್ಲಿ ನೀವು ಏನ್ ಮಾಡಬಹುದು. ನಂತರ ಬರೋದು ಹ್ಯಾಂಡ್ ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಬರ್ತದ. ಹ್ಯಾಂಡ್ ಸ್ಕ್ರೀನ್ ಪ್ರಿಂಟಿಂಗ್ ಅಂದ್ರ ಕೈ ಮುಖಾಂತರ ಸ್ಕ್ರೀನ್ ಅಂದ್ರೆ ಗೊತ್ತಿದೆ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ತಾ ಇದೀವಿ, ಸಣ್ಣದಾದ ಚಿಕ್ಕದಾದ ಸ್ಕ್ರೀನ್ ಅನ್ನ ನೋಡ್ತಾ ಇದೀವಿ. ಇದೇನು ಫ್ರೇಮ್ ಇದ್ದಂಗ, ಸ್ಕ್ರೀನ್ ಅಂದ್ರೆ ಏನ್ರಿ, ಫ್ರೇಮ್ ಇದ್ದಂಗ ಇರ್ತದ. ಈ ಕಟ್ಟಿಗೆ ಅಥವಾ ಲೋಹದ ಒಂದು ಕಟ್ಟಿನೊಳಗ ನಾವೇನ್ ಮಾಡ್ತೀವಿ, ಸ್ಕ್ರೀನ್ ಅಂದ್ರ ಇಲ್ಲಿ ಮೊದಲು ಸ್ಕ್ರೀನ್ ಹೆಂಗ್ ಮಾಡ್ತಾರ ಅಂತಂದ್ರೆ ತೆಳುವಾದ ರೇಷ್ಮೆ ಎಳೆಗಳಿಂದ ಮಾಡಲ್ಪಟ್ಟಂತ ಸ್ಕ್ರೀನ್ ಅನ್ನ ಉಪಯೋಗಿಸ್ಕೋತಾರ. ಫಾರ್ ಎಕ್ಸಾಂಪಲ್, ನಿಮಗೆ ಲಕ್ಷ ಇಟ್ಕೊಂಡು ನೋಡಿರೋ ವಿದ್ಯಾರ್ಥಿಗಳು ಈಗ ರಂಗೋಲಿ ಹಾಕ್ತಿರ್ತೀರಿ, ರಂಗೋಲಿ ಹಾಕಿರ್ತೀರಿ, ರಂಗೋಲಿನ ಹಿಂಗ ಕೈ ಆಡಿಸ್ಬಿಡ್ತೀರಿ. ಎಲ್ಲಿ ಅದು ಡಿಸೈನ್ ಮೂಡ್ಬೇಕೋ ಅಲ್ಲಷ್ಟ ಮೂಡ್ದತಿ. ಯಾವ ಜಾಗದಲ್ಲಿ ನೀಲಿ ಬಣ್ಣವನ್ನ ಹಚ್ಚಿರ್ತಾರಲ್ಲ ಆ ಜಾಗದಾಗ ಬಣ್ಣ ಮೂಡುವುದಿಲ್ಲ. ಸೇಮ್ ಹಂಗ ಸ್ಕ್ರೀನ್ ಪ್ರಿಂಟಿಂಗು ಹಂಗ. ಇಲ್ಲಿ ಏನ್ ಮಾಡ್ತಾರ, ಸ್ಕ್ರೀನ್ ಅನ್ನ ಬಟ್ಟೆ ಮೇಲೆ ಇಡ್ತಾರ. ಇಟ್ಟ ನಂತರ ಲೋಹದ ಕಟ್ಟು ಅಥವಾ ಕಟ್ಟಿಗೆ ಕಟ್ಟಿನೊಳಗ ಸ್ಕ್ರೀನ್ ಇರ್ತತಿ. ಆ ಸ್ಕ್ರೀನ್ ಒಳಗ ಒಂದು ಡಿಸೈನ್ ಅಥವಾ ಒಂದು ಯಾವುದೇ ವಿನ್ಯಾಸವನ್ನ, ಚಿತ್ರವನ್ನ ತೆಗೆದಿರ್ತಾರ. ಆ ಸ್ಕ್ರೀನಿನ ಮೇಲೆ ಬಣ್ಣ ಹಾಕಿ ಬಣ್ಣ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಮುಂದೆ ದುಗಿಸೋದು ಅಥವಾ ಹಿಂದೆ ತರೋದನ್ನ ಮಾಡ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ಬೋದು, ಕೈಗಳ ಸಹಾಯದಿಂದ ಆ ಸ್ಪ್ಯಾಚುಲಾ ಇರ್ತದ, ಅದರಿಂದ ಏನ್ ಮಾಡ್ತಾರ, ಬಣ್ಣವನ್ನ ಮುಂದುಗಿಸ್ಕೊಂಡು ಹಿಂದ್ ತೆಗಿಸ್ಕೊಂಡ್ಬಿಡ್ತಾರ. ಅಂದ್ರೆ ಸಂಪೂರ್ಣವಾಗಿ ಬಣ್ಣ ಏನಾಗತ್ತ, ಕೆಳಗ ಅಚ್ಚು ಮೂಡಿ ಬಿಡ್ತತಿ. ಇದಕ್ಕೇನಂತ ಕರೀತಾರ, ಹ್ಯಾಂಡ್ ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಕರೀತಾರ. ಇವೆಲ್ಲ ಏನಾದ್ವು ಅಂತಂದ್ರೆ ಕೈಯಿಂದ ಹಾಕುವ ಮುದ್ರಣಗಳು ಅಂತಂದಾಗ ಹ್ಯಾಂಡ್ ಮೇಡ್ ಪ್ರಿಂಟಿಂಗ್. ಈಗ ಹ್ಯಾಂಡ್ ಮೇಡ್ ಪ್ರಿಂಟಿಂಗ್ ಅದಕ್ಕ ಬಹಳ ಸಮಯ ತೆಗೆದುಕೊಳ್ತತಿ, ಕೌಶಲ್ಯಪೂರ್ಣ ವ್ಯಕ್ತಿಗಳು ಬೇಕು, ಆಮೇಲೆ ಹಣ ಬಹಳ ಖರ್ಚಾಗತ್ತ. ಯಾಕಂದ್ರ ಡಿಸೈನ್ ಮಾಡ್ಬೇಕಾದ್ರೆಲ್ಲ ಬಹಳ ಟೈಮ್ ವೇಳೆ ಎಲ್ಲ ತೆಗೆದುಕೊಳ್ತತಿ, ಶಕ್ತಿ ಸಂಪನ್ಮೂಲ ಎಲ್ಲಾ ಬೇಕು. ಹಿಂಗಾಗಿ ಈಗ ಜಗತ್ತಿನ ಅಷ್ಟೊಂದು ಜನಸಂಖ್ಯೆಗೆ ಎಲ್ಲಾ ಹ್ಯಾಂಡ್ ಪ್ರಿಂಟಿಂಗ್, ಬಾಟಿಕ್ ಪ್ರಿಂಟಿಂಗ್ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಹಿಂಗಾಗಿ ಇತ್ತೀಚಿನ ದಿನಗಳಲ್ಲಿ ಅಂದ್ರ ಎರಡನೇ ಜಾಗತಿಕ ಯುದ್ಧದ ನಂತರ ಏನಾಯ್ತು ಅಂತಂದ್ರ ಮಷಿನ್ ಪ್ರಿಂಟಿಂಗ್ ಬಹಳಷ್ಟು ಪ್ರಚಲಿತವಾದವು. ಅಂದ್ರ ಸಾವಿರಾರು ಅಡಿಗಳ ಬಟ್ಟೆಗಳನ್ನ ಏನ್ ಮಾಡ್ತಾರ, ಕೇವಲ 1 ಅಥವಾ 2 ನಿಮಿಷದೊಳಗೆ ಪ್ರಿಂಟ್ ಮಾಡುವಂತ ಸಾಮರ್ಥ್ಯ ಹೊಂದಿದಂತ ಅನೇಕ ಅಡ್ವಾನ್ಸ್ ಆಗಿರುವಂತ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಈಗ ಬಂದಿರೋದ್ರಿಂದ ಏನೈತಿ, ಮಷಿನ್ ಪ್ರಿಂಟಿಂಗ್ ಬಹಳ ಪ್ರಚಲಿತವಾಗ್ಯವು. ಮಷಿನ್ ಪ್ರಿಂಟಿಂಗ್ ಒಳಗ ರೋಲರ್, ಸ್ಕ್ರೀನ್ ಪ್ರಿಂಟಿಂಗ್, ಟ್ರಾನ್ಸ್ಫರ್ ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್, ಆಮೇಲೆ ಸಬ್ಮಿಲೇಷನ್ ಪ್ರಿಂಟಿಂಗ್ ಅಂತ ಬರ್ತದ. ಪ್ರಪ್ರಥಮ ಬಾರಿಗೆ ರೋಲರ್ ಪ್ರಿಂಟಿಂಗ್ ನೋಡೋಣ. ಈ ರೋಲರ್ ಮುದ್ರಣವನ್ನ ಲೋಹದ ರಾಡ್ಗಳಿರ್ತಾವ. ಇಲ್ಲಿ ನೋಡ್ತಾ ಇದೀರಿ ನೀವು, ಚಿತ್ರದೊಳಗ ಕಾಣ್ತತಿ ರಾಡ್ಗಳದಾವ್. ರಾಡ್ ಮೇಲೆ ನೋಡ್ರಿ, ಪ್ರತಿಯೊಂದು ರಾಡ್ಗಳ ಮೇಲೆ ವಿನ್ಯಾಸ ಪ್ರಿಂಟ್ ಏನದಾವು, ಡಿಸೈನ್ಸ್ ಬೇರೆ ಬೇರೆ ಅದಾವು. ಅಂದ್ರ ಪ್ರತಿಯೊಂದು ರೋಲರ್ಗಳ ಮಧ್ಯದಲ್ಲಿ ಏನಾಗತ್ತ, ಬಟ್ಟೆ ಹಾಸಿ ಬರ್ಬೇಕಾತಂದ್ರ ಪ್ರತಿಯೊಂದ್ರ ಮೇಲೆ ಬಟ್ಟೆ ಹಾಸಿ ಬಂದಾಗ ಇಲ್ಲಿ ಕೆಳಗಡೆ ಬಟ್ಟೆ ಕಾಣ್ತಾ ಇದೆ, ವೈಟ್ ಬಟ್ಟೆ. ಇಲ್ಲಿ ಒಂದ್ರದಾಗ ಎಲೆ ಪ್ರಿಂಟ್ ಆತಂದ್ರ ಒಂದ್ರದಾಗ ಕಡ್ಡಿ ಪ್ರಿಂಟ್ ಆಗುತ್ತೆ, ಒಂದ್ರದಾಗ ಕಾಂಡಗಳು ಪ್ರಿಂಟ್ ಆದ್ರೆ ಒಂದ್ರದಾಗ ಹೂಗಳು, ಒಂದ್ರದಾಗ ಬಳ್ಳಿಗಳು. ಈ ರೀತಿಯಾಗಿ ವಿಭಿನ್ನ ಬಣ್ಣ ಹೊಂದಿದಂತ ರೋಲರ್ಗಳ ಮಧ್ಯೆ ಹಾಯಿಸಿ ಬರ್ಬೇಕಾದ್ರೆ ಈ ರೀತಿಯಾಗಿ ನಮ್ಗೆ ಏನಾಗತ್ತ, ಪ್ರಿಂಟಿಂಗ್ ಆಗತ್ತ. ಇದು ರೋಲರ್ಗಳು ಏನಾಗತ್ತ, ಆಟೋಮೇಟೆಡ್ ಇರ್ತಾವ, ಫುಲ್ಲಿ ಆಟೋಮೇಟೆಡ್. ಬಣ್ಣ ಕಡಿಮೆ ಆದ್ರೂ, ಶೇಡಿಂಗ್ ಕಡಿಮೆ ಆದ್ರೂ ಇಮಿಡಿಯೇಟ್ ಮಷಿನ್ ಸ್ಕ್ರೀನ್ಯಾಗ ಅದ್ರೊಳಗ ಕಲರ್ ಕಡಿಮೆ ಆಗಿದೆ ಅಂತ ಗೊತ್ತಿಡಿಬಹುದು. ಅಥವಾ ಏನಾದ್ರೂ ತೊಂದರೆಗಳಿದ್ರ ಆಟೋಮೆಟಿಕ್ ಕೇವಲ ಮಷಿನ್ ಒಳಗ ನಾವೇನ್ ಮಾಡ್ಬೋದು. ದೊಡ್ಡ ಪ್ರಮಾಣದ ಈಗ ಅಖಂಡ ಸಾವಿರಾರು ಅಡಿಗಳಷ್ಟು ಮೀಟರ್ಗಳಷ್ಟು ಬಟ್ಟೆಗಳನ್ನ ಏನ್ ಮಾಡ್ತೈತಿ, ಕೇವಲ 1 ಗಂಟೆ, ಅರ್ಧ ಗಂಟೆ, 2 ಗಂಟೆ ಒಳಗ ಮುದ್ರಣ ಮಾಡಿ ತೆಗೆದು ಹಾಕ್ಬಿಡ್ತೈತಿ. ಇದಕ್ಕೆ ಏನಂತ ಕರಿತೀರಿ, ರೋಲರ್ ಪ್ರಿಂಟಿಂಗ್ ಅಂತ ಕರಿತೀವಿ. ಅಗ್ದಿಂದ ಕಡಿಮೆ ಬೆಲೆಯಲ್ಲಿ ತಯಾರಾಗುವಂತ ಮುದ್ರಣ ಯಾವ್ದಾದ್ರು ಐತಿ ಅಂದ್ರ ಅದು ರೋಲರ್ ಪ್ರಿಂಟಿಂಗ್ ಮಾತ್ರ. ಆದ್ರೆ ಒಮ್ಮೆ ಇನ್ವೆಸ್ಟ್ಮೆಂಟ್ ಏನಾಗತ್ತ, ಮಷೀನ್ ಅನ್ನ ತೆಗೆದುಕೊಳ್ಬೇಕು. ನೀವು ಯಾವ ಡಿಸೈನ್ ಇಂದ ರೋಲರ್ಗಳನ್ನ ಹಾಕ್ತಿರಿ, ಅದೇ ಡಿಸೈನ್ ಇಂದ ಮುದ್ರಣಗಳು ನಿಮ್ಗ ಬರುತ್ತೆ.
ನೆಕ್ಸ್ಟ್ ಸ್ಕ್ರೀನ್ ಪ್ರಿಂಟಿಂಗ್. ಅವಾಗ ನೋಡಿದ್ವಿ ಮ್ಯಾನ್ಯುವಲಿ ಮಾಡಿದ್ವಿಲ್ಲ, ಇಲ್ಲಿ ನೋಡ್ರಿ ಆಟೋಮೇಟೆಡ್ ಸ್ಕ್ರೀನ್ ಇದೆ. ಈಗ ರ್ಯಾಪರ್ ಪ್ಯಾಕಿಂಗ್ ಎಲ್ಲ ಬೇಕಾಗುವಂತದ್ದು ಇವ್ ಏನ್ ಮಾಡ್ತಾರೆ, ಸ್ಕ್ರೀನ್ ಪ್ರಿಂಟಿಂಗ್ ಮಾಡ್ಬಿಡ್ತಾರ. ಸ್ಕ್ರೀನ್ ಇರುತ್ತೆ, ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತದಿ. ಮಷಿನ್ ಹಿಂಗ್ 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 ಹೋದಂಗೆಲ್ಲ ಏನಾಗತ್ತ, ಪ್ರಿಂಟ್ ಹಾಕುವಂತ ಹೋಗ್ಬಿಡ್ತತಿ. ಯಂತ್ರದ ಸಹಾಯದ ಮೂಲಕ ಸ್ಕ್ರೀನ್ ಪ್ರಿಂಟಿಂಗ್ ಅನ್ನ ಏನ್ ಮಾಡ್ತಾರ, ಬಟ್ಟೆಯನ್ನ ಹಾಕ್ತಾರ. ಸ್ಪಷ್ಟ ಮತ್ತು ಸಮಾನ ವಿನ್ಯಾಸ ದೊರಿತೈತಿ. ನಾವು ಕೈಲಿಂದ ಮಾಡ್ಬೇಕಾದ್ರೆ ಒಂಚೂರು ಹೆಚ್ಚು ಕಮ್ಮಿ, ಒಂದು ಅರ್ಧ ಇಂಚು 1/4 ಇಂಚು ಹೆಚ್ಚು ಕಮ್ಮಿ ಜಾಗ ಆಗತ್ತೆ. ಆದ್ರೆ ಮಷೀನ್ ಅಲ್ಲಿ ಮಾಡೋದ್ರಿಂದ ಏನಾಗತ್ತ, ಅಕ್ಯುರೇಟ್ ಡಿಸೈನ್, ಅಕ್ಯುರೇಟ್ ಸ್ಕ್ರೀನ್ ಪ್ರಿಂಟಿಂಗ್ ನಮಗ ಫಸ್ಟ್ ಲಾಸ್ಟ್ ಸೇಮ್ ಹಂಗ ಪ್ರಿಂಟ್, ಯಾವುದೇ ತರನಾದ ಚೇಂಜ್ ಆಗ್ಲಾರ್ದಂಗ ಸಿಗತ್ತ. ಅದಕ್ಕೇನಂತ ಕರಿತೀವಿ, ಮಷೀನ್ ಪ್ರಿಂಟಿಂಗ್ ಅಂತ. ನೆಕ್ಸ್ಟ್ ಬರೋದು ಟ್ರಾನ್ಸ್ಫರ್ ಮುದ್ರಣ. ಈಗ ಮೈಕಲ್ ಜಾಕ್ಸನ್ ಆಗಿರ್ಬೋದು, ಮೋದಿ ಪ್ರಿಂಟ್ ಆಗಿರ್ಬೋದು, ಪ್ರಚಲಿತವಾದಂತ ಫಿಲ್ಮ್ ಆಕ್ಟರ್ಸ್ ಫೋಟೋ ಪ್ರಿಂಟಿಂಗ್ ಹಾಕೋತಿರಲ್ಲ, ಈ ತರ ಟ್ರಾನ್ಸ್ಫರ್ ಪ್ರಿಂಟಿಂಗ್ ಒಳಗ ನಾವೇನ್ ಮಾಡ್ಬೋದು. ಟ್ರಾನ್ಸ್ಫರ್ ಪ್ರಿಂಟಿಂಗ್ ಒಳಗ ಮೊದಲ ಕಾಗದದ ನಮೂದಿಸ ಮೇಲೆ ಅದನ್ನ ನಮೂದಿಸಿರ್ತಾರ. ಅದನ್ನ ಏನ್ ಮಾಡ್ತಾರ, ಒಂದು ವಿಶಿಷ್ಟವಾದ ಮಷೀನ್ ಇರುತ್ತೆ. ಅದು ಏನ್ ಮಾಡ್ತತಿ ಅಂದ್ರ ಒತ್ತಡ ಮತ್ತು ಏನ್ ಮಾಡ್ತತಿ, ಅದರ ಕಾಗದದ ಮೇಲೆ ಮೂಡಿದ ವಿನ್ಯಾಸವನ್ನ ಸೇಮ್ ಅದೇ ಫೋಟೋ ಕಾಪಿ ಗತೆ ಮಾಡದ ಟಿ ಶರ್ಟ್ ಗಳ ಮೇಲೆ ಅಥವಾ ಬಟ್ಟೆಗಳ ಮೇಲೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಏನ್ ಮಾಡ್ತಾರ, ಮುದ್ರಣವನ್ನ ಹಾಕಿಕೊಳ್ಬಹುದು. ಇದು ಕೂಡ ಟ್ರಾನ್ಸ್ಫರ್ ಮುದ್ರಣ ಅಂತನೂ ಕರೀತಾರ, ಫೋಟೋ ಪ್ರಿಂಟಿಂಗ್ ಅಂತನೂ ಕೂಡ ಕರೀತಾರ. ಹೆಚ್ಚಿನ ಉಷ್ಣತೆ ಮತ್ತು ಒತ್ತಡವನ್ನ ಹಾಕ್ತಾರ. ಇದು ಒಂಥರ ಮೇಲೆ ತಿಕ್ ಪೇಸ್ಟ್ ಗತೆ ಕೂತಿರ್ತತಿ. ನೀವ್ ಹಿಂಗ್ ಮುಟ್ಟಿದ್ರೆ ಗೊತ್ತಾಗ್ತತಿ ಅದ್ರ ಮೇಲೆ ಪೇಂಟಿಂಗ್ ಇದೆ ಅನ್ನುವ ಮನೋಭಾವನೆ ಬರ್ತಿರ್ತತಿ. ಇದಕ್ಕ ಸ್ಕ್ರೀನ್ ಪ್ರಿಂಟಿಂಗ್, ಸಾರಿ ಟ್ರಾನ್ಸ್ಫರ್ ಪ್ರಿಂಟಿಂಗ್ ಅಥವಾ ಫೋಟೋ ಪ್ರಿಂಟಿಂಗ್ ಅಂತ ಕರೆಯಲಾಗುತ್ತದೆ. ನೆಕ್ಸ್ಟ್ ಬರೋದು ಅಂತಂದ್ರೆ ಡಿಜಿಟಲ್ ಮುದ್ರಣ. ಫಾರ್ ಎಕ್ಸಾಂಪಲ್ ಈಗ ಫ್ಲೆಕ್ಸ್ ಗಿಕ್ಸ್ ಎಲ್ಲ ಮಾಡ್ತಾರ ನೋಡ್ರಿ. ಈಗ ಕಾರ್ಯಕ್ರಮದೊಳಗ ಹಿಂದ್ ಡಿಸ್ಪ್ಲೇ ಹಾಕಿರ್ತಾರಲ್ಲ ಫ್ಲೆಕ್ಸ್, ಈ ಎಲ್ಲಾ ಫ್ಲೆಕ್ಸ್ ಪ್ರಕಾರದಲ್ಲಿ ಬರ್ತಾವಲ್ಲ, ಇವೆಲ್ಲ ಏನಾಗದಿ, ಕಂಪ್ಯೂಟರ್ ಏಡೆಡ್ ಟ್ರಾನ್ಸ್ಫರ್ ಡಿಜಿಟಲ್ ಪ್ರಿಂಟಿಂಗ್ ಅಂತ ಕರಿತೀವಿ. ಇಂಥವಕ್ಕೂ ಕೂಡ ಈಗ ಏನಾಗಿದೆ, ಅತ್ಯಂತ ವಿನ್ಯಾಸಕರವಾದಂತಹ ಪ್ರಿಂಟಿಂಗ್ ಬಟ್ಟೆ ಆಗಿರ್ಬೋದು ಅಥವಾ ಫ್ಲೆಕ್ಸ್ ಗತೆ ಬಟ್ಟೆ ಆಗಿರ್ಬೋದು, ಎದ್ರ ಮೇಲಾದ್ರೂ ತುಂಬಾ ನಿಖರವಾದ ಸ್ಪಷ್ಟವಾದ ವಿನ್ಯಾಸದ ಕಂಪ್ಯೂಟರ್ ಒಳಗ ಡಿಸೈನ್ ಮಾಡಿ ಇಷ್ಟು ಸೈಜ್ ಇಷ್ಟು ವಿಡ್ತು ಅಂತ ಹೇಳಿ ನೀವು ಮಷೀನಿಗೆ ಹಾಕ್ಬಿಟ್ರಿ ಅಂದ್ರೆ ತಾನೋ ಆಟೋಮೆಟಿಕ್ ಅದಷ್ಟು ಉದ್ದ ಆಗಲ್ಲ ಅನ್ನೋ ತಾನ ತಗೊಂಡು ಏನ್ ಮಾಡ್ತತಿ ಅಂತಂದ್ರ ಪ್ರಿಂಟ್ ಹಾಕಿ ನಮಗ ಕೊಡ್ತೈತಿ. ಇದಕ್ಕೆ ಏನಂತ ಕರಿತೀವಿ, ಡಿಜಿಟಲ್ ಪ್ರಿಂಟಿಂಗ್. ಇದು ಕೂಡ ಅತ್ಯಾಧುನಿಕವಾಗಿ ಯಂತ್ರ ಚಾಲಿತವಾದಂತ ಪ್ರಿಂಟಿಂಗ್. ಆದ್ರೆ ಇದು ಸಾವಿರಾರು ಅಡಿಗಳಷ್ಟು ಬಟ್ಟೆ ಹೆಂಗ ರೋಲರ್ ಪ್ರಿಂಟಿಂಗ್ ಮಾಡ್ತಲ್ಲ ಹಂಗ ಮಾಡ್ಲಿಕ್ಕೆ ಅಸಾಧ್ಯ. ಆದ್ರ ಕೆಲವೊಂದು ವಿಶಿಷ್ಟವಾದ ಮಾದರಿ ಒಳಗ ನಮಗ ಪ್ರಿಂಟಿಂಗ್ ಬೇಕು ಅಂತಂದ್ರ ಅದನ್ನ ನಾವು ಡಿಜಿಟಲ್ ಪ್ರಿಂಟಿಂಗ್ ಮೂಲಕನೇ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಸಬ್ಲಿಮೇಷನ್ ಪ್ರಿಂಟಿಂಗ್ ಅಂತ ಬರುತ್ತೆ. ಸಬ್ಲಿಮೇಷನ್ ಪ್ರಿಂಟಿಂಗ್ ಅಂತಂದ್ರ ಇದು ಎಲ್ಲಾ ಬಟ್ಟೆಗಳಿಗೆ ಸೂಕ್ತವಾಗಂಗಿಲ್ಲ. ಇದು ಕೇವಲ ಉಷ್ಣವಾಹಕದಿಂದ ಉತ್ಪತ್ತಿಯಾದಂತ ಬಟ್ಟೆಗಳು, ಗೃಹ ವಸ್ತ್ರದ ಉಡುಪುಗಳು ಅಥವಾ ಸ್ವಿಮ್ಮಿಂಗ್ ಅಥವಾ ಮನಿಗೆ ಹಾಕೊಳ್ಳುವಂತ ಕೆಲವೊಂದು ಜರ್ಸಿ ಮಟೀರಿಯಲ್ ಏನ್ ಇರ್ತದಲ್ಲ ಅಂತಹದ್ರಕ್ಕ ನಾವು ಮಾತ್ರ ಈ ಸಬ್ಮಿಲೇಷನ್ ಪ್ರಿಂಟಿಂಗ್ ಅನ್ನ ನಾವೇನ್ ಮಾಡ್ತೀವಿ, ವಿಶೇಷ ಮಸಿ ಮತ್ತು ವಿಶೇಷ ಉಷ್ಣದ ಸಹಾಯದಿಂದ ಈ ವಿನ್ಯಾಸವನ್ನ ಬಟ್ಟೆಗೆ ಹೀರಿಕೊಳ್ಳುವ ಹಾಗೆ ಡಿಸೈನ್ ಮಾಡಲಾಗುತ್ತದೆ. ಇದಕ್ಕೆ ಏನಂತ ಕರಿತೀವಿ, ನಾವು ಸಬ್ಮಿಲೇಷನ್ ಪ್ರಿಂಟಿಂಗ್ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಪಾಲಿಸ್ಟರ್ ಬಟ್ಟೆಗಳಿಗೆ ಮಾತ್ರ ಬಳಸಲಾಗುತ್ತದೆ. ಒಳ್ಳೆಯ ಉತ್ಕೃಷ್ಟ ದರ್ಜೆಯ ಪಾಲಿಸ್ಟರ್ ಬಟ್ಟೆಗಳು, ಅದು ಸೋಫಾ ಸೆಟ್ಟಿನ್ ಕವರ್ ಆಗಿರ್ಬೋದು, ಸ್ವಿಮ್ಮಿಂಗ್ ಉಡುಪುಗಳಾಗಿರ್ಬೋದು, ಅಥವಾ ಜಿಮ್ ಬಟ್ಟೆ ಆಗಿರ್ಬೋದು, ಅಥವಾ ಪಾಲಿಸ್ಟರ್ ಯಾವ್ದಾದ್ರೂ ಒಂದು ಹೊದಿಕೆ ಆಗಿರ್ಬೋದು, ಕರ್ಟನ್ ಆಗಿರ್ಬೋದು, ಕುಶನ್ ಕವರ್ಸ್ ಆಗಿರ್ಬೋದು, ಅಥವಾ ಪಾಲಿಸ್ಟರ್ ವೆಂಡಿ ಬ್ಯಾಗ್ಸ್ ಆಗಿರ್ತದ, ಅಂತದ್ರ ಮೇಲೆ ಏನ್ ಮಾಡ್ತಾರ, ಇಂತಹ ಪ್ರಿಂಟಿಂಗ್ ಅನ್ನ ಮಾಡ್ಲಿಕ್ಕೆ ಬರ್ತದೆ. ಇಷ್ಟು ಏನಾಯ್ತು ಪ್ರಿಂಟಿಂಗ್ ಬಗ್ಗೆ ಆಯ್ತು. ಈಗ ಡೈಯಿಂಗ್ ಮತ್ತು ಪ್ರಿಂಟಿಂಗ್ ನಡುವ ವ್ಯತ್ಯಾಸಗಳು ಗೊತ್ತಾಗ್ಬೇಕಲ್ಲ. ಡೈಯಿಂಗ್ ಅಂದ್ರೆ ಬಣ್ಣ ಹಾಕೋದಾಗಿರ್ತತಿ, ಪ್ರಿಂಟಿಂಗ್ ಅಂದ್ರೆ ಏನಾಗತ್ತ, ಅಚ್ಚು ಹಾಕೋದಾಗಿರ್ತತಿ. ಇವುಗಳ ವ್ಯತ್ಯಾಸವನ್ನ ನೋಡ್ಕೋಬೇಕು ಅಂತಂದ್ರೆ ಡೈಯಿಂಗ್ ಯಾವಾಗ್ಲೂ ಏನಾಗಿರ್ತೈತ್ರಿ, ಪೂರ್ತಿಯಾಗಿ ಬಣ್ಣವನ್ನ ಹೀರ್ಕೊಂಡ್ಬಿಡ್ತತಿ. ಪ್ರಿಂಟಿಂಗ್ ಅಲ್ಲಾಗತ್ತೆ ಯಾವ ಜಾಗದಲ್ಲಿ ಮಾತ್ರ ಮಾಡಿರ್ತೀವಿ ಅದೇ ಜಾಗದಲ್ಲಿ ಮೂಡಿರ್ತತಿ. ಡೈಯಿಂಗ್ ಒಳಗ ಏನಾಗತ್ತ, ಸೀದಾ ಬದಿ ಮತ್ತು ಉಲ್ಟಾ ಬದಿ ಎರಡೂ ಸೇಮ್ ಆಗಿ ಕಾಣ್ತಾವ್. ಫಾರ್ ಎಕ್ಸಾಂಪಲ್ ಒಂದು ಪಿಂಕ್ ಕ್ಲಾತ್ ತಗೊಂಡ್ರೆ ಅಂದ್ರೆ ಸೀದಾ ಯಾವ್ದು ಉಲ್ಟಾ ಯಾವ್ದು ಹೇಳಲಿಕ್ಕೆ ನಿಮಗ ಕನ್ಫ್ಯೂಸ್. ಯಾಕಂದ್ರೆ ಮೇಲ್ಭಾಗನು ಪಿಂಕ್ ಇರ್ತತಿ, ಕೆಳಭಾಗನು ಪಿಂಕ್ ಇರ್ತತಿ, ಗೊತ್ತಾಗಂಗಿಲ್ಲ. ಆದ್ರ ಪ್ರಿಂಟಿಂಗ್ ಏನಾಗಿರ್ತೈತಿ ನಿಮಗ ಗೊತ್ತಾಗತ್ತ, ಮೇಲ್ಭಾಗ ಯಾವಾಗ್ಲೂ ದಟ್ಟವಾದಂತ ಔಟ್ಲೈನ್ ಗಳನ್ನ ಹೊಂದಿರ್ತತಿ, ಬಣ್ಣ ಏನಾಗಿರ್ತತಿ ಮೇಲ್ಭಾಗದಲ್ಲಿ ಜಾಸ್ತಿ ಕೂತಿರ್ತತಿ, ಉಲ್ಟಾ ಬದಿಗೆ ಏನಾಗಿರ್ತತಿ ಬಣ್ಣ ಕಡಿಮೆ ಇರ್ತತಿ. ಇದರಿಂದ ನಮಗ ಏನಾಗ್ತತಿ, ಇದು ಪ್ರಿಂಟಿಂಗ್ ವಿಧಾನ ಅಂತ ಹೇಳಿ ನಾವು ಕಂಡು ಹಿಡಿಬಹುದು. ಡೈಯಿಂಗ್ ಏನಾಗತ್ತ, ಅಗ್ಗದ ಬೆಲೆಯೊಳಗ ನಾವು ತಯಾರು ಮಾಡ್ಬೋದು. ಪ್ರಿಂಟಿಂಗ್ ಸ್ವಲ್ಪ ದುಬಾರಿ ಆಗತ್ತ, ಯಾಕಂದ್ರ ಪ್ರಿಂಟಿಂಗ್ ಒಳಗ ಸಮಯ, ಕೌಶಲ್ಯ, ಯಂತ್ರ,
ಅದಕ್ಕೆ ಸಂಬಂಧಪಟ್ಟಂತ ಉಪಯೋಗ ವಸ್ತುಗಳು ಎಲ್ಲ ಬೇಕಾಗತ್ತ. ಡೈಯಿಂಗ್ ಏನಿಲ್ಲ, ಒಂದು ಬಾತ್ ಟಬ್ ಒಳಗ ಬಣ್ಣ ಹಾಕಿ ಒಂದ್ ಸ್ವಲ್ಪ ಕೆಲವೊಂದು ಕೆಮಿಕಲ್ಸ್ ಹಾಕಿ ನೀವು ಕುದಿಸಿ ಅಥವಾ ಐಸ್ ಡೈಯಿಂಗ್ ಪೀಸ್ ಡೈಯಿಂಗ್ ಮಾಡ್ಬಿಟ್ರೆ ಬಣ್ಣ ರೆಡಿ ಆಗುತ್ತೆ. ಅದರ ಪ್ರಿಂಟಿಂಗಿಗೆ ವಿಶೇಷ ಸಾಮಗ್ರಿಗಳು ಬೇಕಾಕ್ಕವು. ಹಿಂಗಾಗಿ ಡೈಯಿಂಗ್ ಅಗ್ಗದ ಬೆಲೆಯಲ್ಲಿ ತಯಾರಾದ್ರ ಪ್ರಿಂಟಿಂಗ್ ಸ್ವಲ್ಪ ಕಾಸ್ಟ್ಲಿ ಆಗತ್ತ. ಆಮೇಲೆ ಡೈಯಿಂಗ್ ಮಾಡಿದಂತ ಬಟ್ಟೆಗಳ ಏನಾಗಿರ್ತತಿ ಅಂತಂದ್ರೆ ಒಂದೇ ತರ ಕಾಣ್ತತಿ. ಅದರ ಪ್ರಿಂಟಿಂಗ್ ಒಳಗ ವಿನ್ಯಾಸವನ್ನ ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗತ್ತ. ಈ ತರ ಏನಾಗತ್ತ, ಕೆಲವೊಂದು ಡೈಯಿಂಗ್ ಮತ್ತು ಪ್ರಿಂಟಿಂಗ್ ಒಳಗ ಕೆಲವೊಂದು ವ್ಯತ್ಯಾಸಗಳನ್ನ ನಾವು ನೋಡಬಹುದು. ಈ ವ್ಯತ್ಯಾಸಗಳ ಸಮೇತ ಕೆಲವೊಂದು ನೋಟ್ಸ್ ಅನ್ನ ನಾನು ಕೂಡ ಡಾಕ್ಟರ್ ವಿಜಯ ಪಾಟೀಲ್ ಅವ್ರಿಗೆ ಆಗಿರ್ಲಿ, ಆರೋಗ್ಯ ಆಶಾ ಮೇಡಮ್ ಅವ್ರಿಗೆ ಆಗಿರ್ಲಿ ನಾನು ಕಳ್ಸಿರ್ತೀನಿ. ಮಕ್ಕಳು ಇದರ ಉಪಯೋಗವನ್ನ ತಗೋಬೇಕು. ಇದು ಕ್ವಶನ್ ಹೆಂಗ್ ಕೇಳ್ತಾರ ಅಂತಂದ್ರ, ಅಗ್ದಿ ಪುರಾತನವಾದಂತಹ ಮುದ್ರಣದ ಯಾವುದು ವಿಧಾನ ಅಂತ ಕೇಳಿದ್ರೆ ಆಬ್ಜೆಕ್ಟಿವ್ ಟೈಪ್ ಒಳಗ ನೀವು ಬ್ಲಾಕ್ ಪ್ರಿಂಟಿಂಗ್ ಅಂತ ಹೇಳ್ಬೇಕು. ಯಾಂತ್ರಿಕವಾಗಿ ಅತಿ ವೇಗದೊಳಗ ಆಗುವಂತ ಯಾವ್ದು ಬಟ್ಟೆ ಅಂತ ಹೇಳಿದ್ರ ಅದಕ್ಕೆ ಯಾವ ಮುದ್ರಣ ಅಂತ ಕೇಳಿದ್ರೆ ರೋಲರ್ ಪ್ರಿಂಟಿಂಗ್ ಅಂತ ಹೇಳ್ಬೇಕು. ಗಂಟು ಕಟ್ಟುವ ಮಾದರಿ ಒಳಗಿರುವಂತ ಮುದ್ರಣದ ಹೆಸರು ಅಂದ್ರೆ ಟೈ ಅಂಡ್ ಡೈ ಅಂತ ಹೇಳಬಹುದು. ಅಥವಾ ಚಿತ್ರಪಟಗಳ ಮುಖದ ಪ್ರಿಂಟಿಂಗ್ ಯಾವ್ದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನೀವು ಡಿಜಿಟಲ್ ಪ್ರಿಂಟಿಂಗ್ ಅಥವಾ ಯಾವುದು ಸ್ಕ್ರೀನ್ ಪ್ರಿಂಟಿಂಗ್ ಒಳಗ, ಸಾರಿ ಡಿಜಿಟಲ್ ಪ್ರಿಂಟಿಂಗ್ ಅಥವಾ ಫೋಟೋ ಪ್ರಿಂಟಿಂಗ್ ಒಳಗ ನಾವು ಅದನ್ನ ಪಡಿಬಹುದು ಅಂತ ಹೇಳಿ. ಈ ತರದ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಈ ಪ್ರಿಂಟಿಂಗ್ ಒಳಗ ಬರ್ತತಿ. ಯಾವುದಾದರೂ 4 ಕೈಯಿಂದ ಮುದ್ರಣಗಳನ್ನ ಹೆಸರಿಸಿರಿ ಅಂತಂದ್ರೆ ನೀವು ಕೈಯಿಂದ ಮಾಡುವ ಮುದ್ರಣಗಳನ್ನ ನೀವು ಹೆಸರಿಸಬಹುದು. ಅವು ಯಾವ್ಯಾವು ಅಂತಂತಂದ್ರೆ ಬ್ಲಾಕ್ ಪ್ರಿಂಟಿಂಗ್, ಸ್ಟೇನ್ಸಿಲ್ ಪ್ರಿಂಟಿಂಗ್, ಟೈ ಅಂಡ್ ಡೈ ಪ್ರಿಂಟಿಂಗ್, ಬಾಟಿಕ್ ಪ್ರಿಂಟಿಂಗ್, ಹ್ಯಾಂಡ್ ಪ್ರಿಂಟಿಂಗ್ ಮತ್ತು ಹ್ಯಾಂಡ್ ಸ್ಕ್ರೀನ್ ಪ್ರಿಂಟಿಂಗ್ ಅಂತ ಐತಿ. ಅಥವಾ ಟೈ ಅಂಡ್ ಡೈ ಬಗ್ಗೆ ವಿವರಿಸ್ತೀರಿ ಅಥವಾ ಟೈ ಅಂಡ್ ಡೈ ಎಂದರೇನು ಅಂತ ಕೇಳಿದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಗೆ ಕೇಳ್ಬೋದ್ರಿ. ಕೈಯಿಂದ ಮುದ್ರಣ ಮಾಡುವ ಪ್ರಕಾರಗಳು ಯಾವುವು ಅಂತೇಳಿ ಕೇವಲ ಯಾವ್ದಾದ್ರು 4 ಮುದ್ರಣಗಳನ್ನ ಬರೀರಿ ಅಂದ್ರ 4 ಮುದ್ರಣಗಳನ್ನ ಬರಿಬಹುದು. ಯಾಂತ್ರಿಕವಾಗಿ ಬರುವ 4 ಮುದ್ರಣಗಳು ಅಂತಂದ್ರ ರೋಲರ್ ಪ್ರಿಂಟಿಂಗ್, ಸ್ಕ್ರೀನ್ ಪ್ರಿಂಟಿಂಗ್, ಟ್ರಾನ್ಸ್ಫರ್ ಪ್ರಿಂಟಿಂಗ್, ಡಿಜಿಟಲ್ ಪ್ರಿಂಟಿಂಗ್ ಬರಿಬಹುದು. ಜವಳಿ ಮುದ್ರಣದ ವಿಧಾನಗಳು ಯಾವುವು ಅಂತ ಹೇಳಿ 2 ಮಾರ್ಕ್ಸ್ ಗೆ ವಿವರವಾಗಿ ಬರೆಯಿರಿ ಅಂತೆ 5 ಮಾರ್ಕ್ಸ್ ಕೇಳಿದ್ರ ಈ ಎರಡೂನು ಬರೆದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ರೆ ಸಾಕು. ಅಥವಾ 10 ಮಾರ್ಕ್ಸ್ ಕ್ವಶನ್ ಗೆ ಜವಳಿ ಮುದ್ರಣದ ವಿವಿಧ ಪ್ರಕಾರಗಳನ್ನ ವಿಸ್ತಾರವಾಗಿ ವಿವರಿಸಿರಿ ಅಂದ್ರೆ ಇವತ್ತಿನ ಏನೇ 30 ನಿಮಿಷದವರೆಗೂ ನಾವು ಕ್ಲಾಸ್ ಮಾಡಿವಿ ಇದನ್ನ ಸಂಪೂರ್ಣವಾಗಿ ಬರೆದ್ರು ನಿಮ್ಗೆ ಏನಾಗತ್ತ 30 ಮಾರ್ಕ್ಸ್. ಅಥವಾ ಯಾವುದೇ 4 ವಿಧಾನಗಳನ್ನ ನೀವು ಬರೆಯಿರಿ ಅಂತ ಕೂಡಿದ್ರು 10 ಮಾರ್ಕ್ಸ್ ಗೆ ಮೋರ್ ದೆನ್ ಸಫಿಶಿಯಂಟ್ ಆಗ್ತದ. ಈ ತರ ಏನಾಗ್ತಾವು ಪ್ರಶ್ನೆಗಳು ಏನಾಗ್ತಾವು ನಿಮ್ಗ ಪರೀಕ್ಷೆಗೆ ಬರ್ತಾವು. ಇಂತಹ ಪ್ರಶ್ನೆಗಳನ್ನ ನೀವು ಇದ್ರ ಪ್ರಕಾರ ನೀವು ತಯಾರು ಮಾಡ್ಕೊಂಡ್ರಿ ಅಂದ್ರ ನಿಮ್ಮ ಪರೀಕ್ಷೆಯ ತಯಾರಿಗೆ ಇನ್ನೂ ಹೆಚ್ಚು ಅನುಕೂಲ ಆಗತ್ತ. ನಾ ಈ PPTದು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ವಲ್ಪ ಡೈಯಿಂಗ್ ಮತ್ತು ಪ್ರಿಂಟಿಂಗಿಗೆ ವ್ಯತ್ಯಾಸಗಳನ್ನ ಹಾಕಿ ಲಾಸ್ಟ್ ಸ್ಲೈಡ್ ಒಳಗ ನಾನು ಮೇಡಮ್ಗೆ ಶೇರ್ ಮಾಡ್ತೀನಿ. ಇದ್ರದ್ದು ತಗೊಂಡು ಇದ್ರ ಬೆನಿಫಿಟ್ ತಗೋಬೇಕು ಅಂತ ಹೇಳಿ ನಾನು ಮಕ್ಕಳಲ್ಲಿ ವಿನಂತಿಸ್ಕೊಳ್ತೀನಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಗೌರ್ಮೆಂಟ್ GFGC ಅಂಕೋಲಾ ಮಹಾವಿದ್ಯಾಲಯ ಗೃಹ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದಂತ ಡಾಕ್ಟರ್ ವಿಜಯ ಮೇಡಮ್, ಡಾಕ್ಟರ್ ಆರೋಗ್ಯ ಆಶಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಒಂದು ಉಪನ್ಯಾಸ ಸರಣಿಯನ್ನ ನಾ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ಓವರ್ ಟು ಯು ಮೇಡಮ್. ಆಶಾ ಸೌಂಡ್ ಬರ್ತಾ ಇಲ್ಲ. ಓಕೆ, ಇಂದಿನ ಈ ದಿನದಲ್ಲಿ ನಮ್ಗೆ ಟೆಕ್ಸ್ಟೈಲ್ ಇದು ಒಂದು ಲಾರ್ಜ್ ಆಗಿರೋ ಅಂದ್ರೆ ಬಹಳ ವಾಸ್ಟ್ ಆಗಿರೋ ಸಬ್ಜೆಕ್ಟ್. ಇದ್ರ ಬಗ್ಗೆ ನಾವು ತಿಳ್ಕೊಳೋದು ಬಹಳ ಐತೆ. ಆದ್ರೆ ಅದನ್ನ ಈಗ ನಾವು ಕನ್ನಡದಲ್ಲಿ ಜಾಸ್ತಿ ಜನಕ್ಕೆ ತಿಳಿಸ್ಬೇಕು ಅಥವಾ ಕನ್ನಡದಲ್ಲಿ ಸ್ಟೂಡೆಂಟ್ಸ್ ಗೆ ಅರ್ಥ ಮಾಡಿಸ್ಬೇಕಂದ್ರೆ ಪರ್ಟಿಕ್ಯುಲರ್ ಆಗಿ ಅದು ಒಂದ್ ವರ್ಡ್ಸ್ ನೇ ನಾವು ಅದನ್ನ ಹುಡುಕ್ಬೇಕಂದ್ರೂ ಅಷ್ಟು ಸಮಸ್ಯೆ ಆಗ್ತದೆ. ಅದ್ರಾಗ್ಯೂ ಆ ಸಬ್ಜೆಕ್ಟ್ ನ ಒಂದು ನಿರಾಳವಾಗಿ ಅಂದ್ರೆ ಎಷ್ಟು ಈಸಿ ಆಗಿ ನಾವು ಮೇಡಮ್ ಇವತ್ತು ತಿಳಿಸ್ಕೊಟ್ರು. ಅದಕ್ಕಾಗಿ ನಾವು ವೀಣಾ ತಿರ್ಲಾಪುರ್ ಮೇಡಮ್ ಅವರು KLE ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಗದಗ್ ಇವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮ್ಮ ಕಾಲೇಜ್ ಪರವಾಗಿ ಮತ್ತು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿಯೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. Thank you. ವಿಜಯ Thank ಪಾಟೀಲ್ you, ಮೇಡಮ್, madam. ನಾನು ಇದನ್ನ ಸ್ಕ್ರೀನ್ ಕೊಲ್ಯಾಪ್ ಮಾಡಿ ಇನ್ನೊಮ್ಮೆ ಕಳಿಸ್ಕೊಡ್ತೀನಿ. ಆಮೇಲೆ ಮಕ್ಕಳಿಗೆ ಶೇರ್ ಮಾಡ್ರಿ ಮೇಡಮ್ ಕಳ್ಸಿ. ಹಾ, PPT. ಓಕೆ ಓಕೆ ಕಳ್ಸಿ. ಓಕೆ.